ವೀಕ್ಷಕರೇ, ಧರ್ಮ ಸಾಕ್ಷಾತ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಪ್ರತಿದಿನ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ವಿಶೇಷ ವಿಷಯಗಳ ಕುರಿತಾಗಿ ನಿಮಗೆ ವಿವರಣೆಯನ್ನ ನೀಡ್ತಾ ಹೋಗ್ತಾರೆ. ಇವತ್ತಿನ ವಿಶೇಷ ವಿಚಾರ ಏನಪ್ಪಾ ಅಂದ್ರೆ ಮನೆ. ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನೆಮ್ಮದಿ ಅನ್ನೋದು ಬಹಳ ಮುಖ್ಯ. ಸೊ ಹೀಗಾಗಿ ಮನೆಯಲ್ಲಿ ಯಾವ ವಸ್ತುಗಳಿದ್ರೆ ಒಳಿತಾಗುತ್ತೆ, ಇನ್ಯಾವ ವಸ್ತುಗಳಿದ್ರೆ ಅಶುಭ, ಹೀಗೆ ಮನಸ್ಸು ಹಾಗೆ ಮನೆಗೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಚಾರಗಳ ಬಗ್ಗೆ ನಿಮಗೆ ಗುರೂಜಿಯವರು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಮೊದಲಿಗೆ ನಾವು ಕಾರ್ಯಕ್ರಮಕ್ಕೆ ಮೂಕಾಂಬಿಕೆಯ ಪಾದ ಸೇವಕರಾಗಿರುವ 850ಕ್ಕೂ ಹೆಚ್ಚು ದಿನಗಳಿಂದ ಪ್ರತಿದಿನ ಗಣಹೋಮವನ್ನ ನಡೆಸಿಕೊಂಡು ಬರ್ತಾ ಇರುವಂತಹ, ಹಾಗೆ ಬರೋಬ್ಬರಿ 2500ಕ್ಕೂ ಹೆಚ್ಚು ಚಂಡಿ ಹೋಮ ನಡೆಸಿಕೊಡ್ತಾ ಇರುವಂತಹ ಚಂಡಿ ಭಟ್ಟರು ಅಂತಾನೆ ಪ್ರಸಿದ್ಧಿ ಪಡೆದಿರುವ ಅರವಿಂದ್ ಭಟ್ಟರನ್ನ ಸ್ವಾಗತ ಮಾಡೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲನೇದಾಗಿ ದೇವಿಯ ಸ್ತುತಿಯೊಂದಿಗೆ ನಾವು ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಗುರುಜಿ. ಯಾ ದೇವಿ ಮಧುಕೈಟವ ಪ್ರಮಥಿನಿ ಯಾ ಮಾಹಿಷೋನ್ಮೂಲಿನಿ ಯಾ ಧೂಮ್ರೇಕ್ಷಣ ಚಂಡಮುಂಡ ಶಮನಿ ಯಾ ರಕ್ತಬೀಜಾಶನಿ ಯಾ ಶುಂಭಾದಿನಿ ಶುಂಭದೈತ್ಯದಮನಿ ಯಾ ಸಿದ್ಧಲಕ್ಷ್ಮೀಃ ಪರಾ ಸಾ ಚಂಡೀ ನವಕೋಟಿಶಕ್ತಿಸಹಿತಾ ಮಾಂ ಪಾತು ವಿಶ್ವೇಶ್ವರೀ ಜಗದಂಬಾಯೈ ನಮಃ. ಎಸ್ ಗುರುಜಿ, ಇವತ್ತಿನ ವಿಶೇಷ ವಿಷಯ ಅಂತಂದ್ರೆ ಮನೆ. ಪ್ರತಿಯೊಬ್ಬರಿಗೂ ಕೂಡ ಮನೆಯಲ್ಲಿ ನೆಮ್ಮದಿ ಅನ್ನೋದು ಬಹಳ ಮುಖ್ಯ. ಹೊರಗಡೆ ಎಷ್ಟೇ ಗೊಂದಲ, ಆತ್ಮತೃಪ್ತಿ ಇಲ್ಲದೆ ಇದ್ರೂ ಕೂಡ ಮನೆಗೆ ಹೋಗಿದ ತಕ್ಷಣ ನಮಗೆ ಶಾಂತಿ, ನೆಮ್ಮದಿ ಇರಬೇಕಪ್ಪ, ನೆಮ್ಮದಿಯಾಗಿರ್ಬೇಕಪ್ಪ ಮನೆಗೆ ಹೋಗಿದ ತಕ್ಷಣ ಅಂತ ಎಲ್ಲರೂ ಕೂಡ ಬಯಸ್ತಾರೆ. ಹಾಗೆ ಮೊದಲನೇದಾಗಿ ಮನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ? ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತೇಳಿದೆ. ಋಣಾನುಬಂಧದಿಂದ ಮನೆ ಅನ್ನುವಂಥದ್ದು ನಮಗೆ ಲಭ್ಯ ಆಗುವಂಥದ್ದು. ಮಕ್ಕಳಿರ್ಬೋದು, ಮಡದಿ ಇರ್ಬೋದು, ಸಂಸಾರ ಇರ್ಬೋದು. ಮನೆ ಎನ್ನುವಂಥ ಶಬ್ದಕ್ಕರ್ಥ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವುದಕ್ಕೆ ಮನೆ ಅಂತ ಹೇಳಿ ಹೆಸರು. ಅಂತಹ ಮನೆ ಎನ್ನುವಂಥದ್ದು ನಂದಗೋಕುಲ ಆಗಬೇಕಿದ್ದರೆ ಮನೆಯಲ್ಲಿ ವಾಸ್ತು ಮಹಾಲಕ್ಷ್ಮಿಯ ಸಾನ್ನಿಧ್ಯ ಅನ್ನೋದು ಬೇಕಾಗುತ್ತೆ. ಈಗ ನಾವೊಂದು ಮನೆಯನ್ನು ಕಟ್ತೇವೆ, ಗೃಹ ಪ್ರವೇಶ ಮಾಡ್ತೇವೆ. ಮನೆ ಕಟ್ಟುವಾಗ ಆಗುವಂತಹ ಭೂಕನನ, ದಾರುಚ್ಛೇದನ, ಪಾಷಾಣ ಭೇದನ, ಗೋರೋಪಶಮನಾದಿ ಎಲ್ಲ ರೀತಿಯಾದಂತಹ ದುರಿತಗಳ ದೂರಕ್ಕೋಸ್ಕರ ಯಾವ ರೀತಿಯಾಗಿ ನಾವೊಂದು ಬೆಳೆ ಬೆಳೆಯುವ ಮುಂಚೆ ಕಳೆ ತೆಗಿತೇವೆ, ಆ ರೀತಿಯಾಗಿ ಜಾಗೆಯನ್ನು, ಸ್ಥಳವನ್ನು ಶುದ್ಧ ಮಾಡಿಕೊಂಡು ಆ ನಂತರದಲ್ಲಿ ಗೃಹ ಪ್ರವೇಶ ಮಾಡುತ್ತೇವೆ. ಮನೆಯಲ್ಲಿ ನೆಮ್ಮದಿ ಅನ್ನುವಂಥದ್ದು ಮೂಡುವಂಥದ್ದು ಯಾವುದೇ ಇದ್ದರೂ ಕೂಡ ಗೃಹಲಕ್ಷ್ಮಿಯ ಕೈಯಲ್ಲಿದೆ, ಅಂದರೆ ಆ ಮನೆಯ ತಾಯಂದ್ರ ಕೈಯಲ್ಲಿದೆ. ಮನೆಯ ವಾತಾವರಣ ಯಾವಾಗಲೂ ಪರಿಶುದ್ಧವಾಗಿರಬೇಕು, ಆನಂದಮಯವಾಗಿರಬೇಕು ಅಂತ ಹೇಳಿ ಆದರೆ ನಾವು ಮೊದಲು ಮಾಡಬೇಕಾದ್ದು ಆ ಸ್ಥಳವನ್ನೆಲ್ಲ ಶುದ್ಧ ಮಾಡುವಂಥದ್ದು. ಅದರಿಂದ ಏನಾಗ್ತದೆ, ನೋಡುವಾಗಲೇ ಒಂದು ಮನಸ್ಸಿಗೆ ಸಂತೃಪ್ತಿ ಅನ್ನುವಂಥದ್ದು ಬರುತ್ತೆ. ಈಗಿನ ನಾಗರಿಕ ಜೀವನದಲ್ಲಿ ಮನೆ ಅಂತ ಹೇಳುವಂಥದ್ದು ಬಂಧನದೊಳಗಡೆ ಸ್ಥಿತಿಯಾಗಿದೆ. ಹಿಂದಿನ ಕಾಲದಲ್ಲೆಲ್ಲ ಮನೆ ಅಂತ ಹೇಳಿದರೆ ಏನಕ್ಕೋಸ್ಕರ ಮನೆ ಅಂತಂದರೆ ಆದರ, ಆತಿಥ್ಯ, ದೇವತಾ ಆರಾಧನೆ, ಇದಕ್ಕೆಲ್ಲ ಮನೆ ಇರ್ತಿತ್ತು. ಯಾರೋ ದಾರಿ ಹೋಗಿರ್ಬೋದು, ಬರೋರ್ನೆಲ್ಲ ಕೂರಿಸೋದು, ಬಾಯಾರಿಕೆ ಕೊಡೋದು, ಊಟ ಕೊಡೋದು ಎಲ್ಲ ಇತ್ತು. ಈಗಿನ ಸ್ಥಿತಿ ಏನಾಗೋಗಿದೆ ಅಂತ ಹೇಳಿದ್ರೆ ಈ ಎಲ್ಲ ಅಪಾರ್ಟ್ಮೆಂಟ್ಗಳು ಬಂದು ಒಬ್ಬರಿಗೆ ನೀರು ಕೊಡುವ ಸ್ಥಿತಿಯಲ್ಲೂ ಕೂಡ ನಾವಿಲ್ಲ, ಅಂತಹ ಮನೆಗಳಾಗೋಗ್ಬಿಟ್ಟಿದೆ. ನಿಜ. ಯಾವುದೇ ಒಂದು ಮನೆಯಲ್ಲಿ ಪ್ರತಿದಿನ ನಾವೇನು ಊಟ ಮಾಡ್ತೀವಿ, ಅನ್ನ ಮಾಡಿ ಅದನ್ನು ದೇವರಿಗೆ ನೈವೇದ್ಯ ಮಾಡಿ ಪ್ರಸಾದ ಅಂತ ಸ್ವೀಕಾರ ಮಾಡುವ ಮುಂಚೆ ಯಾರಿಗಾರು ಅನ್ನದಾನ ಮಾಡಬೇಕು. ಅದಲ್ಲದೆ ದಾನವನ್ನು ಮಾಡದೆ, ದೇವರಿಗೆ ನೈವೇದ್ಯವನ್ನು ಮಾಡದೆ, ದಾನವನ್ನು ಮಾಡದೆ ನಾವು ಅನ್ನವನ್ನು ಮನೆಯಲ್ಲಿ ಸ್ವೀಕಾರ ಮಾಡಿದ್ರೆ
ಅದು ರಾಕ್ಷಸ ಅನ್ನಿಸ್ಕೊಳ್ಳುತ್ತೆ. ಅಂತಹ ಆ ದೇವತಾ ಆರಾಧನೆಯನ್ನು, ಈಗ ಅನ್ನವೇ ಇರ್ಬೋದು, ನಾವೇನು ಮಾಡ್ತೀವಿ ಮನೆಯಲ್ಲಿ ಊಟ ಮಾಡುವಾಗ, ಅದಿಲ್ಲ ಇದಿಲ್ಲ, ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ, ಇನ್ನೊಂದಿಲ್ಲ, ಸರಿಯಾಗಿಲ್ಲ. ಉಪನಿಷತ್ತು ಹೇಳ್ತೆ ಅನ್ನ ನಿಂದ್ಯಾತ್, ಅನ್ನವನ್ನು ನಿಂದನೆ ಮಾಡಬಾರ್ದು. ಪ್ರಾಣೋವಾ ಅನ್ನಂ, ಇಡೀ ಶರೀರವನ್ನು ಧಾರಣೆ ಮಾಡುವಂಥದ್ದು ಅನ್ನದಿಂದಾಗಿ. ಈ ಕಲಿಯುಗದಲ್ಲಿ ಅನ್ನವೇ ಜೀವಾಳವಾಗಿರುತ್ತದೆ. ಒಂದೊಂದು ಯುಗದಲ್ಲಿ ಒಂದೊಂದು ಜೀವಾಳವಾಗಿತ್ತು, ಈಗ ಅನ್ನ. ಆ ಮನೆಯಲ್ಲಿ ನಾವು ಆಹಾರವನ್ನೇ ಆಗಲಿ ಯಾವುದನ್ನೇ ತಯಾರು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮನೋಸ್ಥಿತಿ ಯಾವ ರೀತಿ ಇರುತ್ತದೋ ಅದಕ್ಕೆ ಅನುಗುಣವಾಗಿ ಆಹಾರ ಕೂಡ ಬರುತ್ತೆ. ಒಬ್ಬರು ಸರ್ವಸಂಗ ಪರಿತ್ಯಾಗಿಗಳು, ಸ್ವಾಮಿಗಳು, ಸನ್ಯಾಸಿಗಳು ಕಾಡಿನಿಂದ ನಾಡಿಗೆ ಬರ್ತಾರೆ. ಒಬ್ಬರು ದೊಡ್ಡ ಮಹಾರಾಜರ ಅರಮನೆಗೆ ಬಂದಾಗ ಸ್ವಾಗತ ಮಾಡ್ತಾರೆ ಮಹಾರಾಜರು. ಬನ್ನಿ ಸ್ವಾಮಿ, ನೀವು ಬಂದಿದ್ದರಿಂದ ನಮ್ಮ ಅರಮನೆ ಪಾವನವಾಯಿತು ಅಂತೆಲ್ಲ ಹೇಳ್ತಾರೆ. ಸ್ವಾಮಿಗಳಿಗೆ ಆದರ, ಆತಿಥ್ಯ, ಉಪಚಾರ, ಭೋಜನ ಎಲ್ಲ ಆಗುತ್ತೆ. ಸರ್ವಸಂಗ ಪರಿತ್ಯಾಗಿಗಳವರು ಕೊನೆಗೆ ಏನಾಗುತ್ತೆ, ಸ್ವಾಮಿಗಳು ಅಲ್ಲಿಂದ ಹೋಗೋ ಹೊತ್ತಿಗೆ ಅಲ್ಲೊಂದು ಬೆಳ್ಳಿ ತಂಬಿಗೆ ಇರುತ್ತೆ, ಅದನ್ನು ಚೀಲಕ್ಕೆ ಹಾಕ್ಕೊಂಡು ಹೊರಟೋಗ್ತಾರೆ. ರಾಜನ ಗಡಿ ದಾಟಿದ ತಕ್ಷಣ ಸ್ವಾಮಿಗಳಿಗೆ ಜ್ಞಾನೋದಯ ಆಯಿತು. ಅಲ್ವಾ, ನಾನು ಇದನ್ನು ಯಾಕೆ ತೊಗೊಂಡು ಬಂದೆ? ಸರ್ವಸಂಗ ಪರಿತ್ಯಾಗಿಗಳು, ವಿರಾಗಿಗಳು, ಕಾಡಿನಲ್ಲಿರುವಂಥವ್ರು, ಅವ್ರಿಗೆ ಆ ರೀತಿ ಆಗುವಂಥ ಸಂಭವವೇ ಇಲ್ಲ. ಏನಾಗಿದೆ ಅಂಥೇಳಿ ಯೋಚನೆ ಮಾಡಿದಾಗ ಅವರು ಕಾಡಿಂದ ಅರಮನೆಗೆ ಬಂದಿದ್ದು, ಉಪಚಾರ ಮಾಡಿದ್ದು ಎಲ್ಲ ಯೋಚನೆ ಮಾಡಿದ್ರು. ಸೀದಾ ಮಹಾರಾಜನ ಹತ್ರ ಬಂದರು, ಈ ತಂಬಿಗೆನ ತೆಗೆದಿಟ್ರು. ಸ್ವಾಮಿ, ಬೆಳ್ಳಿದು ಚಂಬು ನಿಮ್ಮ ಅರಮನೆಯಿಂದ ನಾನು ತೊಗೊಂಡು ಬಂದುಬಿಟ್ಟಿದ್ದೆ ಅಂತ. ಅಯ್ಯೋ ಗುರುಗಳೇ, ಇಂಥದ್ದು 1000 ಬೇಕಿದ್ದು ನಾನು ನಿಮಗೆ ಕೊಡ್ತೀನಿ, ಇಲ್ಲಿ ಯಾಕೆ ಇಡ್ತಾ ಇದ್ದೀರಾ, ತೊಗೊಂಡೋಗಿ ಅಂತ. ಅದಲ್ಲಪ್ಪ, ಆ ಬುದ್ಧಿ ನನಗೆ ಅಲ್ಲಿಂದ ಎತ್ಕೊಳ್ಳೋವಂಥ ಬುದ್ಧಿ ನನಗೆ ಯಾಕೆ ಬಂತು, ಅದು ನಂಗೆ ತಿಳಿಬೇಕಾಗಿದೆ. ನಿಮ್ಮಲ್ಲಿಗೆ ಬಂದಾಗ ಎಲ್ಲನೂ ಸರಿಯಾಗಿತ್ತು, ಕೊನೆಗೆ ನಾನು ಆಹಾರ ಮಾಡಿದೆ. ಆಹಾರ ಯಾರು ಮಾಡಿದ್ರು, ಅವ್ರನ್ನ ಕರೆಸು ಅಂತ ಹೇಳ್ತಾನೆ. ಅಡಿಗೆಯವರು ಬಂದರು. ಬಂದಾಗ ಕೇಳ್ತಾನೆ, ಅಪ್ಪ ಈ ಥರ ಒಂದು ಸಂಭವನೀಯ ಆಗೋಯಿತು, ಈ ಮನಸ್ಸು ನನಗೆ ಯಾಕೆ ಬಂತು ಅನ್ನೋದು ನನಗೆ ಚಿಂತೆ ಆಗೋಗ್ಬಿಟ್ಟಿದೆ, ನೀನೇನು ಮಾಡ್ತಾ ಇದ್ದೀಯಾ ಅಂತ ಕೇಳಿದಾಗ ಇವನು ಗಡ 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 ನಡುಗ್ತಾನೆ. ದಯವಿಟ್ಟು ಕ್ಷಮಿಸಬೇಕು, ನಮ್ಮ ಮನೆಯಲ್ಲಿರೋ ಸಂಕಟಕ್ಕೋಸ್ಕರ ಅರಮನೆಯಿಂದ ಸ್ವಲ್ಪ ಅಕ್ಕಿ ಅದು ಇದೆಲ್ಲ ನಾನು ತೊಗೊಂಡು ಹೋಗ್ತೀನಿ ಅಂತ ಅವನು ಹೇಳ್ತಾನೆ. ಅವನೇನು ಎತ್ಕೊಂಡು ಹೋಗ್ತಾ ಇದ್ನೋ ಅದನ್ನು ಅವನು ಯೋಚನೆ ಮಾಡ್ತಾ ಇದ್ದ. ಅಡುಗೆ ಮಾಡೋವಾಗ ಅವನು ಅದನ್ನ ಯೋಚನೆ ಮಾಡ್ತಾ ಇದ್ದ, ಯಾವುದನ್ನು ಹೇಗೆ ಎತ್ಕೊಂಡು ಹೋಗೋದು ಅಂತ. ಅದೇ ಬುದ್ಧಿ ಆ ಆಹಾರದ ಮುಖಾಂತರ ಗುರುಗಳಿಗೆ ಬಂದ್ಬಿಡ್ತು. ಹಾಗಾಗಿ ಮನೆಯಲ್ಲಿ ನಾವು ಮಾಡುವಂಥ ಆಹಾರವು ಸದಾ ಸರ್ವದಾ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ಮಾಡಿದರೆ ಆ ಮನೆಯಲ್ಲಿ ಆಹಾರ ಅನ್ನೋದು ಪ್ರಸಾದ ಆಗುತ್ತೆ. ಭಗವಂತನಿಗೆ ನಿವೇದನೆ ಮಾಡುವುದರಿಂದ, ದಾನ ಮಾಡುವುದರಿಂದ ಅದು ಪುಣ್ಯಪ್ರದವಾಗಿರುತ್ತದೆ. ಅದಲ್ದಿರ ಮನೆಯಲ್ಲಿ ನಾವು ನಡ್ಕೊಳ್ಳುವಂಥ ತುಂಬ ವಿಚಾರಗಳು ಈಗ ಅದು ಯಾವುದು ಧರ್ಮ ಮಾರ್ಗದಲ್ಲಿಲ್ಲ. ಊಟನೇ ಯಾವ ರೀತಿ ಮಾಡ್ತಾ ಇದ್ದೀವಿ ನಾವು? ಹಿಂದಿನ ಕಾಲದಲ್ಲೆಲ್ಲ ಎಲ್ಲರೂ ಊಟಕ್ಕೆ ಕೂತ್ಕೊಳ್ಳೋರು, ತಾಯಿಯಾದವಳು ತಂದು ಅದನ್ನ ಪ್ರೇಮದಿಂದ ಬಳಸ್ತಾ ಇದ್ಲು. ಈಗೇನಾಗಿದೆ, ಇಲ್ಲೆಲ್ಲ ಇಟ್ಕೊಳ್ತೀವಿ, ಈಗ ಹಾಕ್ಕೊಳ್ತೀವಿ, ತಿಂತೀವಿ, ಓಡೋಗ್ತೀವಿ. ಎಂಜಲ ಕೈನಲ್ಲಿ ತಟ್ಟೆನ ಎತ್ತಲೇಬಾರ್ದು. ಅದೇನಾಗುತ್ತೆ ಅಂತಂದರೆ ಆ ಮನೆಯಲ್ಲಿ ಅನ್ನಕ್ಷಯ ಬಂದ್ಬಿಡುತ್ತೆ. ಎಂಜಲ ಕೈನಲ್ಲಿ ಅನ್ನ ತಗೊಂಡು ತಟ್ಟೆ ತೆಗೆದರೆ ಅಥವಾ ಎಂಜಲ ಕೈನಲ್ಲೇ ನಾವು ಪಾತ್ರೆಯಿಂದ ಹಾಕೊಳ್ಳೋವಂಥದ್ದಾಗಲಿ ಅದೆಲ್ಲ ಮಾಡೋ ಹಾಗೇ ಇಲ್ಲ. ಅನ್ನವನ್ನು ನಾವು ಈ ಜಠರಾಗ್ನಿಗೆ ನಿವೇದನೆ ಮಾಡುವಂಥದ್ದು. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ ಹೇಳಿದೆಲ್ಲ, ಆ ಧರ್ಮ ಸಾಧನೆಗೆ ಉಪಾಧಿಯಾಗಿರುವಂಥ ಶರೀರದ ರಕ್ಷಣೆಗಿರುವಂಥ ಆಹಾರವನ್ನು ಮನೆಯಲ್ಲಿ ನಾವು ಸಾತ್ವಿಕ, ತಾಮಸಿಕ, ರಾಜಸಿಕ ಆಹಾರಗಳೆಲ್ಲ ಇದೆ. ಅಂತಹ ಇದರಲ್ಲಿ ಸಾತ್ವಿಕ ಯಾವಾಗ ಆಗುತ್ತೆ ಅಂದರೆ, ಸಾತ್ವಿಕವಾಗಿ ನಾವು ಚಿಂತನೆಯನ್ನು ಮಾಡಿದಾಗ, ಸಾತ್ವಿಕವಾದಂತಹ ಮನೋಸ್ಥಿತಿಯನ್ನು ಹೊಂದಿ ಆಹಾರವನ್ನು ತಗೊಂಡಾಗ ಅದು ಸಾತ್ವಿಕವಾದಂಥ ಆಹಾರ ಪುಷ್ಟಿಯನ್ನು ಕೊಡುತ್ತೆ. ಮನೆಯೂ ಹಾಗೆ, ಮನೆಯೂ ಸಾತ್ವಿಕವಾಗಿರಬೇಕು ಅಂತ ಹೇಳಿದರೆ ನಾವು ಆಡುವಂಥ ಮಾತುಗಳು ಪರಿಶುದ್ಧವಾಗಿರಬೇಕು. ಮನೆಯಲ್ಲಿ ನಾವು ಹೊಸ್ಲಿರುತ್ತೆ, ಅಲ್ಲಿ ಮನೆಗೆ ತರಬಾರ್ದೇನು, ಯಾವುದನ್ನೆಲ್ಲ ತರಬಾರ್ದು ಅಂತ ನೀವು ಕೇಳಿದ್ರಿ. ಮೊದಲನೇದಾಗಿ ನಮ್ಮಲ್ಲೀಗ ಪೇಟೆಯ ವಾತಾವರಣದಲ್ಲಿ ಏನಾಗುತ್ತೆ,
ನಾವು ಹಾಕೊಳ್ಳೋಂಥ ಚಪ್ಪಲಿನ ಒಳಗಡೆವರೆಗೂ ತೊಗೊಂಬಂದು ಅಲ್ಲೆಲ್ಲ ಇಟ್ಕೊಳ್ತೀವಿ. ತರಬಾರ್ದು. ಅದ್ರ ಜೊತೆಗೆ ಯಾವ್ಯಾವ ವಸ್ತುಗಳು ಇರಬೇಕು, ಯಾವ್ಯಾವ ವಸ್ತುಗಳು ಮನೆಯಲ್ಲಿ ಇರಬಾರ್ದು. ಹೌದು, ಇರಬಾರ್ದು ಅನ್ನುವಂಥದ್ದು ಬೇರೆ, ತರಬಾರ್ದು ಬರಬಾರ್ದು ಅನ್ನುವಂಥ ವಿಚಾರದಲ್ಲಿ ನಾವು ಚಿಂತನೆ ಮಾಡುವಾಗ ಮನೆಯೊಳಗಡೆ ಅಹಂಕಾರ ಅನ್ನುವಂಥದ್ದು ಬರಬಾರ್ದು, ಓಕೆ, ಅಸೂಯೆ ಅನ್ನುವಂಥದ್ದು ಬರಬಾರ್ದು. ಅದೆಲ್ಲ ಬಂತು ಅಂತಂದರೆ ಸಂಶಯಾತ್ಮ ವಿನಶ್ಯತಿ. ವಸ್ತುಗಳಿಗಿಂತಲೂ ಕೂಡ ಈ ಕೆಲವು ವಿಚಾರಗಳು ಮನೆಯೊಳಗೆ ಬಂದಾಗ ಅದನ್ನು ಯಾವುದೇ ರೀತಿಯಲ್ಲಿ ನಾವು ಪರಿಹರಿಸ್ಕೊಳ್ಬೇಕು ಅಂತ ಹೇಳಿದಾಗ ಶುದ್ಧತೆ ಅಂತ ಹೇಳೋದು ಮನಸ್ಸಿಗೆ ಬಹಳ ಮುಖ್ಯ. ಅದು ಇಲ್ಲದೆ ಹೋದರೆ, ಈಗ ನೋಡಿ, ಈ ತಾಯಿ ಹೇಳುವಂತಹ ಈ ಮನೆಯಲ್ಲಿರುವಂಥ ತಾಯಂದರು, ನಾವು ಹೊಸ್ಲು ಪೂಜೆ ಅಂತ ಹೇಳ್ತೀವಲ್ವ, ಇಲ್ಲಿ ಕ್ಷೇತ್ರಪಾಲ ವಾಸ್ತೋಷ್ಪತಿಯ ಸಾನ್ನಿಧ್ಯ ಇರುತ್ತೆ ಹೊಸ್ತಿಲಿನಲ್ಲಿ. ಅದಕ್ಕೋಸ್ಕರ ಹೊಸ್ಲು ಪೂಜೆ ಮಾಡ್ತೀವಿ, ಒಳಗಡೆ ಬರ್ತೀವಿ. ತಾಯಿಯ ಋಣವನ್ನು ಮನುಷ್ಯ ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು. ಹಸು ಇತ್ಯಾದಿ ಸಸ್ತನಿಗಳೆಲ್ಲ ಕರು ಹಾಕುತ್ತೆ. ಕರು ಹಾಕಿ ಒಂದು 4-5 ಗಂಟೆನಲ್ಲಿ ಕರು ಎದ್ದು ನಿಂತ್ಕೊಂಡ್ಬಿಡುತ್ತೆ. ನಿಜ. ಇಲ್ಲದೆ ಇದ್ದರೆ ಆ ಕರು ಹಾಲು ಕುಡಿಯಲಿಕ್ಕಾಗೋದಿಲ್ಲ, ಸತ್ತೋಗ್ಬಿಡುತ್ತೆ. ಈ ಮನುಷ್ಯ ಅನ್ನುವಂಥ ಪ್ರಾಣಿ ಹುಟ್ಟಿದ ಮೇಲೆ ಎದ್ದು ನಿಂತ್ಕೊಳ್ಬೇಕಿದ್ರೆ ಎಷ್ಟು ದಿನ ಬೇಕು? ದಿನದಲ್ಲಿ ನಿಂತ್ಕೊಳ್ಳಲ್ಲ, ತಿಂಗಳುಗಳಾದರೂ ನಿಂತ್ಕೊಳ್ಳಲ್ಲ, ವರ್ಷಗಳು ಬೇಕು. ಅಷ್ಟು ಸಮಯದ ಕಾಲ ಪೋಷಣೆ ಮಾಡಿದಂತಹ ತಾಯಿ ಅನ್ನುವಂತಹ, ಈಗ ಅಗ್ನಿಗೆ ನಾವು ಹೋಮಕ್ಕೆ ಆಹುತಿ ಹಾಕ್ತೇವೆ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಅಗ್ನಿ ಕೂಡ ಸ್ವಾಹ ಅಂತ ಸಮರ್ಪಣೆ ಮಾಡ್ತೀವಲ್ವ, ಸ್ವಾಹ ಅನ್ನುವಂಥವಳು ದೇವಿ. ಅವಳಿಲ್ಲದೆ ಹೋದರೆ ಅಗ್ನಿಗೆ ಶಕ್ತಿನೇ ಇಲ್ಲ. ಹಾಗೆಯೇ ಮನೆಯಲ್ಲಿ ಆ ತಾಯಿ ಅನ್ನುವಂತಹ ದೇವರನ್ನು ನಾವು ಈಗ ಮನೆ ಅನ್ನುವಂಥದ್ದು ಒಂದು ಮರಕ್ಕೆ ಹೋಲಿಸೋಣ. ನಾವು ಮರ ಆನಂದವಾಗಿ ರೆಂಬೆ, ಕೊಂಬೆ, ಎಲೆ, ಹಣ್ಣು, ಹೂವು, ಕಾಯಿ ಇರಬೇಕು ಅಂತಂದರೆ ಬೇರೆ ಗಟ್ಟಿಯಾಗಿರಬೇಕು. ಆಧಾರ ಇಲ್ಲದೆ ಇದ್ದರೆ ಯಾವುದೂ ಇರೋದಿಲ್ಲ. ಬೇರೆ ಯಾವುದು? ಈಗ ನಮ್ಮನ್ನು ಲಾಲನೆ ಪಾಲನೆ ಪೋಷಣೆ ಮಾಡಿದಂತಹ ತಂದೆ ತಾಯಿ ಅನ್ನುವಂಥದ್ದೇ ಈ ವಂಶವೃಕ್ಷ ಅನ್ನುವಂಥದ್ರೆ ಬೇರು. ಋಣವನ್ನು ನಾವು ತೀರಿಸಲಿಕ್ಕೇ ಆಗದೇ ಇರುವಂತಹ ವಸ್ತು ಯಾವುದು ಅಂತ ಹೇಳಿದರೆ ಮಾತಾಪಿತೃಗಳ ಋಣ ಇರ್ಬೋದು, ಅಧ್ಯಾಪಕರಿರ್ಬೋದು, ಎಲ್ಲ ಸಮಾಜದ ಋಣ ಎಲ್ಲ ಇದೆ. ದೇವಋಣ, ಪಿತೃಋಣ, ಋಷಿ ಋಣ ಎಲ್ಲ ಇದೆ. ಆದರೆ ಮನೆ ಸುಭಿಕ್ಷ ಆಗಬೇಕು ಅಂಥೇಳಿ ಆದರೆ ಮನೆಯಲ್ಲಿ ಇರುವಂತಹ ತಾಯಿ ಅನ್ನುವಂಥ ಪ್ರತ್ಯಕ್ಷ ದೇವರು ಸಂತೋಷದಿಂದ ಇರಬೇಕು. ಅದನ್ನೇ ನಾವು ಆಡು ನುಡಿಯಲ್ಲಿ ಸಂತುಷ್ಟ ಗೃಹಿಣಿಯೇ ಮನೆಯ ವೈಭವ ಅಂತ ಹೇಳಿದರು. ಗೃಹಸ್ಥಾಶ್ರಮ ಅನ್ನೋದು ಪರಿಪೂರ್ಣ ಆಗುವುದು ಯಾವಾಗ ಅಂತ ಕೇಳಿದರೆ ಮನೆಯಲ್ಲಿ ಸದಾ ಸರ್ವದಾ ಸದ್ವಿಷಯ, ಸತ್ಚಿಂತನೆ, ಸತ್ಪ್ರವೃತ್ತಿ, ಸದಾಚಾರ ಇದ್ದಾಗ ಮಾತ್ರ. ಈಗ ನಾವು ಯಾವುದೋ ಒಂದು ಮನೆಗೆ ಹೋಗ್ತೀವಿ, ಅಲ್ಲಿ ಅದು ಇದು ಬೇಡದೇ ಇರೋದೆಲ್ಲ ಮಾತಾಡ್ತಾ ಇರ್ತಾರೆ. ನಾವೇನು ಮಾಡ್ತೀವಿ? ಅಯ್ಯೋ ಎಷ್ಟೊತ್ತಪ್ಪ ಇಲ್ಲಿ ಕೂತ್ಕೊಳ್ಳೋದು, ಎದ್ದೋ ಬಿಡೋಣ ಅನ್ನಿಸ್ಬಿಡುತ್ತೆ. ಯಾಕೆ ಅಂತೇಳಿದ್ರೆ ಅಲ್ಲಿ ಆ ರೀತಿಯ ತರಂಗಗಳು ಉತ್ಪತ್ತಿ ಆಗುತ್ತೆ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟವಾಗುಂಸಸ್ತನೂಭಿಃ ವ್ಯಷೇಮ ದೇವರಿಗೆ ಹಿತ ಆಗುವಂಥದ್ದು ಯಾವುದು ಅಂತ ಹೇಳಿದರೆ ಒಳ್ಳೆಯದನ್ನು ಮಾತಾಡೋದು, ಒಳ್ಳೆಯದನ್ನು ಕೇಳೋದು, ಒಳ್ಳೆಯದನ್ನು ಚಿಂತನೆ ಮಾಡೋದು. ಇದು ಮಾಡಿದರೆ ವ್ಯಷೇಮ ದೇವಹಿತಯ್ಯದಾಯು. ನಾನು ಒಂದು ಸಣ್ಣ ಕಥೆ ಹೇಳ್ತೀನಿ. ಈಗೆಲ್ಲ ಮನೆಗಳಲ್ಲಿ ಈಗಿನ ಮಕ್ಕಳಿಗೂ ವಯಸ್ಸಾದವ್ರಿಗೂ ಕೂಡ ವಯೋ ಅಂತರದಿಂದ ಮನೋಸ್ಥಿತಿಗಳಿರ್ಬೋದು, ಈಗಿನ ನವ್ಯ ನಾಗರಿಕ ಏನು ನಮ್ಮ ನಡವಳಿಕೆಗಳಿರ್ಬೋದು ತುಂಬಾ ವ್ಯತ್ಯಾಸ ಆಗೋಗ್ಬಿಟ್ಟಿದೆ. ಈಗ ಪ್ರಪಂಚನೇ ವ್ಯತ್ಯಾಸ ಆಗಿದೆ. ನಾವೆಲ್ಲೋ ಎಷ್ಟೋ ಇನ್ನೂ ಒಂದು 20 ವರ್ಷ ಮುಂದಕ್ಕೆ ಹೊರಟೋಗ್ಬಿಟ್ಟಿದ್ದೀವಿ. ಈಗಲೇ ಒಬ್ಬರು ಆಯುರ್ವೇದ ಪಂಡಿತರ ಮಗಳನ್ನು ಒಂದು ಮನೆಗೆ, ಸಂಪ್ರದಾಯ ಮನೆಗೆ ಮದುವೆ ಮಾಡಿಕೊಡ್ತಾರೆ. ಅವಳಿಗೆ ಬಂದ ದಿವಸದಿಂದ ಪಾಪ ಮನೆಗೆ ಈ ಅತ್ತೆಗೂ ಸೊಸೆಗೂ ಹೊಂದಾಣಿಕೆನೇ ಆಗಲ್ಲ, ಏನು ಮಾಡಿದ್ರೂ ಆಗಲ್ಲ. ಒಂದು ದಿವಸ ಕಡೆಗೆ ಮಗಳು ತಂದೆ ಹತ್ರ ಬಂದು ಹೇಳ್ತಾಳೆ, ನೀವು ಆಯುರ್ವೇದ ಪಂಡಿತರು, ಏನು ಮಾಡ್ತಿರೋ ಯಾಕೆ ಮಾಡ್ತಿರೋ ಗೊತ್ತಿಲ್ಲ, ನಮ್ಮ ಅತ್ತೆ ಇರಲೇಬಾರ್ದು, ಆ ರೀತಿ ಒಂದು ಔಷಧಿ ಕೊಡಿ ಅಂತ. ಆಯುರ್ವೇದ ಪಂಡಿತರು ತುಂಬ ಸಜ್ಜನರು, ಅವರು
ಅವರೊಂದು ಯೋಚನೆ ಮಾಡಿ ಹೇಳಿದ್ರು, ಅಮ್ಮ ಹಾಗೆಲ್ಲ ಒಂದೇ ಸಾರಿಗೆ ನೀನು ಏನು ಮಾಡಬಾರ್ದು, ನನಗೊಂದು ಔಷಧಿ ಕೊಡ್ತೀನಿ, ಇದನ್ನೊಂದು 48 ದಿವಸ ಸ್ವಲ್ಪನೇ ಅವ್ರಿಗೆ ಕೊಡ್ತಾ ಬಾ. ಆದರೆ ಏನೋ ಒಂದು ಅವ್ರಿಗೆ ಆಗೋಯ್ತು ಅಂತ ಯಾರೂ ಯೋಚನೆ ಮಾಡಬಾರ್ದು. ಹಾಗಾಗಿ ನೀನು ಅವ್ರನ್ನ ಪ್ರೀತಿಯಿಂದ ಮಾತಾಡಿಸೋದು, ಅವ್ರ ಕೆಲಸಗಳನ್ನೆಲ್ಲ ಮಾಡಿಕೊಡೋದು, ಇದನ್ನೆಲ್ಲ ಮಾಡ್ತಾ ಈ ಔಷಧಿನ ಕೊಡ್ತಾ ಬಾ ಅಂತ ಹೇಳ್ತಾರೆ. ಮಾರನೇ ದಿವಸ ಮಗಳು ಏನು ಮಾಡ್ತಾಳೆ, ಸೊಸೆಯಾದವಳು ಬಂದು ಈ ಅತ್ತೆನ ತುಂಬ ವಾತ್ಸಲ್ಯದಿಂದ ನೋಡ್ಕೊಳ್ತಾಳೆ. ಏನಕ್ಕೆ ಈ ಔಷಧಿ ಹಾಕಬೇಕಲ್ಲ, ಪ್ರತಿಯೊಂದು ತಿಂಡಿ ಕೊಡೋದಿರ್ಬೋದು, ಊಟ ಮಾಡಿಸೋದಿರ್ಬೋದು, ಎಲ್ಲ ಮನೆ ಕೆಲಸ ಎಲ್ಲ ಎಷ್ಟು ಸಂತೋಷವಾಗಿ ನಗನಗ್ತಾ ಮಾಡಿದ್ರು ಅಂದರೆ 15 ದಿನ ಆಗೋ ಹೊತ್ತಿಗೆ ಅತ್ತೆ ಬದಲಾವಣೆ ಆಗೋದ್ರು. ಓಹ್, ಬಂದವ್ರ ಹತ್ರ ಹೋದವ್ರ ಹತ್ರ ಅಲ್ಲ, ಅಯ್ಯೋ ನಮ್ಮ ಸೊಸೆ ದೇವ್ರಂಥವಳು, ದೇವ್ರು ಬೇರೆ ಅಲ್ಲ, ನಮ್ಮ ಸೊಸೆ ಬೇರೆ ಅಲ್ಲ, ತುಂಬ ಚೆನ್ನಾಗಿ ನಾನು ನೋಡ್ಕೊಳ್ತಾ ಇದ್ದಾಳೆ ಅಂತ ಹೋದಲ್ಲಿ ಬಂದಲ್ಲಿ ನೆಂಟರು ಇಷ್ಟರು ಬಂಧು ಬಾಂಧವರು ಎಲ್ಲರ ಹತ್ರ ಹೇಳ್ಕೊಂಬರ್ತಾರೆ ಅತ್ತೆ. ಒಂದು ತಿಂಗಳಾಗೋ ಹೊತ್ತಿಗೆ ಅತ್ತೆ ಸೊಸೆಗೆ ಎಷ್ಟು ಬಾಂಧವ್ಯ ಬಂದ್ಬಿಡ್ತು ಅಂತಂದರೆ ಬಿಟ್ಟಿರೋಕ್ಕೆ ಆಗಲ್ಲ ಅನ್ನೋ ಸ್ಥಿತಿ. ಓಡಿ ಬಂದು ತವ್ರ ಮನೆಗೆ, ಅಪ್ಪ ನನ್ನಿಂದ ತಪ್ಪಾಗೋಯ್ತು, ನೀವು ಕೊಟ್ಟಿರೋ ಔಷಧಿನ ನಾನು ಕೊಡ್ತಾಯಿದ್ದೀನಿ, ನಮ್ಮ ಅತ್ತೆಗೆ ಏನೂ ಆಗಬಾರ್ದು, ಏನಾದರೂ ಒಂದು ಮಾಡಿ. ತಂದೆ ನಗ್ತಾರೆ, ಅಮ್ಮ ನಾನು ಕೊಟ್ಟಿದ್ದು ದೇಹಕ್ಕೆ ಪುಷ್ಟಿ ಇರೋವಂಥ ಔಷಧಿನೇ ಹೊರತು ಇನ್ನೇನು ಅಲ್ಲ. ನಿಮ್ಮ ಮಧ್ಯೆ ಏನಿರಲಿಲ್ಲಪ್ಪ ಅಂದರೆ ಪ್ರೀತಿ ಇರಲಿಲ್ಲ. ಆ ಪ್ರೀತಿ ಅನ್ನೋದು ಬಂದಿದ್ದರಿಂದ ನಿಮ್ಮ ಸಂಸಾರ ಆನಂದಮಯವಾಗೋಯಿತು. ಹಾಗಿದ್ದರೆ ನಮ್ಮ ಮನೆ ಅನ್ನುವಂಥದ್ದು ಸಂತೋಷದಿಂದ ಇರಬೇಕು ಅಂತಂದರೆ ಏನಿರಬೇಕಲ್ಲಿ? ಪ್ರೀತಿ ವಾತ್ಸಲ್ಯ ಅನ್ನೋದು ಅನುದಿನವಾಗಿರಬೇಕು. ಮನೆಯಲ್ಲಿ ನಾವು ಯಾವುದನ್ನು ಆಡಬಾರ್ದು. ಒಂದು ನಿನಗೆ ಹಾಗಾಗಲಿ ಹೀಗಾಗಲಿ ಅನ್ನೋಂಥ ಮಾತುಗಳು ನಾವು ಆಡೋಂಗಿಲ್ಲ. ವಸ್ತು ದೇವತೆಗಳಿರ್ತಾರೆ. ವಾಸ್ತು ಪುರುಷ ನಮಸ್ತೇಸ್ತು ಭೂಷಯ್ಯಾದಿ ನಿರತಃ ಪ್ರಭೋ ಮದ್ಗೃಹೇ ಧನಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ ಅಂಥೇಳಿ ಪ್ರತಿದಿನ ನಾವು ವಾಸ್ತು ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡುವಂಥ ಸ್ಥಳ ಅದು. ಅಲ್ಲಿ ವಸ್ತು ದೇವತೆಗಳಿರ್ತಾರೆ. ವಾಸ್ತು ಪುರುಷ ಏನು ಹೇಳ್ತಾರೆ, ನಾವೇನೇ ಹೇಳಿದ್ರು ಹಾಗೆ ಆಗಲಿ ಹಾಗೆ ಆಗಲಿ ಹಾಗೆ ಆಗಲಿ ಅಂತ ಒಂದು ಅನುಗ್ರಹ ಮಾಡುವಂಥ ರೀತಿ ಅದು. ನಾವೀಗ ಯಾವುದೇ ಒಂದು ಪೂಜೆ ಮಾಡಿದ್ರೂ ದೇವ್ರನ್ನ ಉದ್ವಾಸನೆ ಮಾಡ್ತೀವಿ. ವಾಸ್ತು ಪೂಜೆಯನ್ನು ಮನೆಯಲ್ಲಿ ವಾಸ್ತು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿದರೆ ಅವ್ರನ್ನ ಕಳಿಸ್ಕೊಳ್ಳಲ್ಲ. ಗುರುಜಿ, ನೀವು ವಾಸ್ತು ಅಂದಂಗೆ ನಂಗೆ ನೆನಪಾಯಿತು. ಮನೆಯಲ್ಲಿ ಯಾವ ಭಾಗದಲ್ಲಿ ದೇವರ ಮನೆ ಇದ್ದರೆ ಆ ಮನೆ ಸದಾ ನೆಮ್ಮದಿಯಿಂದ ಖುಷಿಯಾಗಿರುತ್ತೆ ಅಂತ ನೋಡಿ. ಇಲ್ಲಿ ನಮಗೆ ದೇವರ ಮನೆ ಅನ್ನುವಂಥ ವಿಚಾರಕ್ಕೆ ದೇವರನ್ನು ನಾವೀಗ ಸೂರ್ಯನಿಗೆ ನಮಸ್ಕಾರ ಮಾಡ್ತೀವಿ. ಅಂದರೆ ಸೂರ್ಯ ಪೂರ್ವದಿಂದ ಬರ್ತಾನೆ, ನಾವು ಪೂರ್ವಾಭಿಮುಖವಾಗಿ ನಿಂತು ಕೈ ಮುಗಿತೇವೆ. ಆ ರೀತಿಯಾಗಿರುವಂಥದ್ದು ಮೊದಲನೇದಾಗಿ ಪ್ರಶಸ್ತವಾದಂಥದ್ದು. ಆದರೆ ನಮ್ಮೀಗ ಪಟ್ಟಣದಲ್ಲಿ ಸ್ಥಳಾವಕಾಶ ಎಲ್ಲ ಕಡಿಮೆ ಇರೋದರಿಂದ ಪೂರ್ವಾಭಿಮುಖವಾಗಿಟ್ಟು ಉತ್ತರಾಭಿಮುಖವಾಗಿ ಕೂಡ ದೇವರನ್ನ ನಾವು ಪೂಜೆ ಮಾಡಲಿಕ್ಕೆ ಅವಕಾಶ ಇದೆ. ಅದಲ್ಲದಿರ ದೇವರ ಮನೆ ಎನ್ನುವಂಥದ್ದು ಈಶಾನ್ಯ ಭಾಗದಲ್ಲೇ ಇರಬೇಕು ಅಥವಾ ಬ್ರಹ್ಮಸ್ಥಾನದಲ್ಲಿ ಇರಬೇಕು ಅಂತ ಹೇಳಿದರೂ ಸಹಿತ ನಮಗೆ ಸಣ್ಣದಾಗಿ ಒಂದು ಮನೆ ಇದೆ. ಆ ಮನೆಯಲ್ಲಿ ನಾವು ಇಷ್ಟೇ ಅಗಲಕ್ಕೆ ದೇವರನ್ನು ಇಟ್ಕೊಳ್ಳುವಂಥ ಪರಿಸ್ಥಿತಿ ನಮ್ಮದು ಆಗಿದ್ದಾಗ ಮನಃಶುದ್ಧಿಯಿಂದ ನಾವು ಆ ದೇವತಾ ಆರಾಧನೆ ಅಂಥ ಮನೆಗಳಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವೊಂದು ಫೋಟೋ ಇಟ್ಕೋಬೋದು, ಒಂದು ದೀಪ ಇಟ್ಕೋಬೋದು, ಬಿಟ್ಟರೆ ಎಷ್ಟೆಷ್ಟೋ ದೊಡ್ಡ ದೊಡ್ಡ ವಿಗ್ರಹಗಳು ಅದನ್ನು ಇದನ್ನೆಲ್ಲ ಎತ್ಕೊಂಬಂದು ಇಡೋ ಹಾಗಿಲ್ಲ. ನಾವು ಆ ವಿಗ್ರಹದ ಆರಾಧನೆ ಮಾಡಲಿಕ್ಕೆ ನಾವು ಮಾಡುವಂಥ ದೇವರ ಮನೆ ಅಂತ ಇರ್ಬೋದು, ಅಲ್ಲಿ ನಮಗೆ ಯಾವ ಪ್ರಮಾಣದಲ್ಲಿ ದೇವರ ಮನೆ ಮಾಡೋಕ್ಕಾಗುತ್ತೋ ಅದಕ್ಕೆ ಅನುಗುಣವಾಗಿ ಪೂಜಾದಿಗಳನ್ನು ಕೂಡ ಮಾಡಿಕೊಂಡು ಹೋಗಬೇಕಾಗತ್ತೆ. ವಾಸ್ತುವಿನ ಅನುಗ್ರಹವನ್ನು ನಾವಾಗ ಹೇಳ್ತಾ ಇದ್ವಿ. ಆ ವಾಸ್ತು ಪುರುಷನಲ್ಲಿ ನಾವು ಪ್ರಾರ್ಥನೆ, ಈಗ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅಂತಿದ್ದರೆ, ಅಪ್ಪ ನೀನು ಕಲಿತ್ರೆ ನೀನು ಹುಷಾರಾಗ್ತೀಯಾ, ನಿನಗೆ ಕಲಿಯುವಂಥ ಶಕ್ತಿ ಇದೆ, ಸಾಮರ್ಥ್ಯ ಇದೆ ಅನ್ನೋದನ್ನೇ ನಾವು ಹೇಳಬೇಕು ಹೊರತು ಆಗ ವಾಸ್ತು ದೇವತೆಗಳು ಹಾಗೆ ಆಗಲಿ ಹಾಗೆ ಆಗಲಿ ಹಾಗೆ ಆಗಲಿ ಅಂತ ಹೇಳ್ತಾರೆ, ಮಕ್ಕಳು ಹುಷಾರಾಗೋಗ್ಬಿಡ್ತಾರೆ. ನೀನು ದಡ್ಡ, ನೀನು ಕಲಿತಾ ಇಲ್ಲ, ನಿನ್ನಿಂದ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ವಾಸ್ತು ದೇವತೆಗಳು ಹೇಳ್ತಾರೆ ಹಾಗೆ ಆಗಲಿ ಹಾಗೆ ಆಗಲಿ ಹಾಗೆ ಆಗಲಿ ಅಂತ. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಅದಿಲ್ಲ ಇದಿಲ್ಲ ಅದು ಇಲ್ಲವೇ ಇಲ್ಲ ಅನ್ನುವಂಥ ಶಬ್ದನ ನಾವು ಉಚ್ಚಾರಣೆ ಮಾಡಬಾರ್ದು. ಯಾರ ಹತ್ರನೇ ನಾವು ಮಾತಾಡೋದು, ನಮ್ಮ ಕಷ್ಟಗಳನ್ನೇ ಹೇಗಿದ್ದೀರಿ ಸ್ವಾಮಿ, ಏನೋ ದೇವ್ರ ದಯ ಚೆನ್ನಾಗಿದ್ದೀವಿ, ಸದಾಕಾಲ ನಾವು ಅದನ್ನು ಆಡ್ತಾ ಬಂದರೆ ಅದರಿಂದ ವಸ್ತು ದೇವತೆಗಳು ಸದಾಕಾಲ ನಮಗೆ ಅನುಗ್ರಹವನ್ನು ಮಾಡಿ ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ. ಯಾರಿಗೇ ಆಗಲಿ
ಒಳ್ಳೆಯದನ್ನು ಮಾತ್ರ ನಾವು ಬಯಸಬೇಕು. ನಾವು ಎಷ್ಟು ದಿನ ಬದುಕಿರ್ತೀವಿ, ಎಷ್ಟು ಕ್ಷಣ ಬದುಕಿರ್ತೀವಿ ಅನ್ನೋ ನಮ್ಗೆ ಗೊತ್ತಿಲ್ಲ. ಒಳ್ಳೆಯದನ್ನು ಮಾತ್ರ ಮಾತಾಡೋದು, ಒಳ್ಳೆಯದನ್ನು ಹೇಳೋದು, ಒಳ್ಳೆಯ ಚಿಂತನೆ. ಯಾರಿಗೂ ನಾನು ಯಾವುದೇ ಕಾರಣಕ್ಕೂ ಮನಸ್ಸಿಗೆ ನೋವಾಗುವ ರೀತಿ ಮಾತೇ ಆಡಬಾರ್ದು. ಏನಕ್ಕೆ ಅಂದರೆ ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ನಾವು ಮಾಡಿರೋಂಥ ಕರ್ಮದ ಫಲ ನಮಗೆ ಪುನಃ ಬರುತ್ತೆ. ನಮಗೆ ಒಳ್ಳೆ ಮಾತು ಬರಬೇಕು ಅಂದರೆ ನಾವು ಒಳ್ಳೆ ಮಾತಾಡಬೇಕು. ಮನೆ ಒಳ್ಳೆಯದಾಗಿರಬೇಕು ಅಂತಂದರೆ ಒಳ್ಳೆಯ ರೀತಿಯ ನಡವಳಿಕೆನ ನಾವು ಜೀವನದಲ್ಲಿ ತಂದುಕೊಂಡ್ರೆ ಅದರಿಂದ ಒಳ್ಳೆಯದಾಗುತ್ತೆ. ಮನೆ ಬೆಳಕಾಗೋದು ಪ್ರತಿಯೊಂದರನ್ನು ಕೂಡ ಮನೆಯಲ್ಲಿ ಪ್ರೀತಿ ವಾತ್ಸಲ್ಯಾದಿಗಳಿಂದ ಸದಾ ಸರ್ವದಾ ಸದ್ಬುದ್ಧಿಯಿಂದ ಸತ್ಚಿಂತನೆಯಿಂದ ಸತ್ಪ್ರವೃತ್ತಿಯಿಂದ ಸದಾಚಾರದಿಂದ ಸದಾಕಾಲ ಸಂತುಷ್ಟಿಯಿಂದ ಇರುವಂಥದ್ದೇ ಮನೆ ನಮಗೆ ಸದಾಕಾಲವೂ ಕೂಡ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಅನ್ವರ್ಥನವಾಗಿ ಇರ್ತದೆ. ಇನ್ನು ಮಡಿ ಮೈಲಿಗೆ ಕುರಿತಾಗಿ ಏನು ಹೇಳ್ತೀರಾ ಗುರೂಜಿ? ಈಗಂತೂ ಸಾಕಷ್ಟು ಜನ ಇದನ್ನ ಪಾಲಿಸೋದೇ ಇಲ್ಲ. ಸೊ ಒಂದು ಮನೆಯಲ್ಲಿ ಮಡಿ ಮೈಲಿಗೆ ಎಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ಅಂತ? ಮಡಿ ಮೈಲಿಗೆ ಅಂದ ಕೂಡಲೇ ಮಡಿ ಅಂದರೆ ಏನು? ಈಗ ನಮಗೆ ಕೊರೋನಾ ತೋರಿಸ್ಬಿಟ್ಟಿದೆ. ಕೊರೋನಾ ಬಂದಾಗ ಮಡಿ ಅಂದರೆ ಏನು ಅನ್ನೋದು ಜನಗಳಿಗೆ ಸರ್ವರಿಗೂ, ಅಲ್ಲಿಗೋದ್ರೆ ಇಲ್ಲಿಗೆ ಬಂದರೆ ಕೈ ತೊಳ್ಕೊಳ್ಳೋದು, ಕಾಲು ತೊಳ್ಕೊಳ್ಳೋದು, ಇದು ಬಾಹ್ಯವಾಗಿರುವಂಥ ಮಡಿಯಾಯಿತು. ಇದೇನು ದೇಹವನ್ನು ಶುಚಿಯಾಗಿಟ್ಕೊಳ್ಳೋದು. ಅದೇ ರೀತಿ ಮನೆಯಲ್ಲಿ ಸುಟ್ಟೋಗಿರುವಂತಹ ಬಟ್ಟೆಗಳಿರ್ಬೋದು, ಅಂಥದ್ದೆಲ್ಲ ಯಾವುದು ವರ್ಜ್ಯ ಅಂತ ನಾವು ತಾಮಸಿಕ ಅಂತ ಹೇಳ್ತೀವಿ. ಕಪ್ಪು ಬಟ್ಟೆಗಳನ್ನ ಎಲ್ಲಿ ನೋಡಿದ್ರಲ್ಲಿ ಇಟ್ಕೊಳ್ಳೋದು, ಅದೆಲ್ಲ ವರ್ಜ್ಯ ಅಂತ ಹೇಳಿದೆ. ಅಂತಹ ಆ ತಾಮಸಿಕ ವಸ್ತುಗಳು ಮತ್ತು ತಾಮಸಿಕ ರೀತಿಯಲ್ಲಿ ನಾವು ಜೀವನ ಮಾಡುವಂಥದ್ದಲ್ದಿರ ಬೇರೆ ಬೇರೆ ರೀತಿಯಾದಂತಹ, ಈಗ ನಾವು ಮೀನು ಸಾಕಣೆ, ನಾಯಿಯನ್ನು ಸಾಕೋದು, ಇದೆಲ್ಲ ಮನೆ ಒಳಗಡೆ ಇರುವಂತಹ ವಸ್ತುಗಳಲ್ಲ. ಅದರಿಂದ ಏನಾಗುತ್ತೆ ಅಂತಂದರೆ ಅಲ್ಲಿ ಮೈಲಿಗೆ ಅನ್ನುವಂಥದ್ದು ಉತ್ಪತ್ತಿ ಆಗುತ್ತೆ. ನಾವೇನಾಗಿದ್ದೀವಿ ಈಗ, ಹಿಂದಿನ ಕಾಲದಲ್ಲೆಲ್ಲ ಮನೆ ಹೊರಗಡೆ ಹೋದರೆ ಕಾಲು ತೊಳ್ಕೊಂಡು ಒಳಗಡೆ ಬರುವಂಥ ವ್ಯವಸ್ಥೆ ಇತ್ತು. ಈಗಿನ ಯಾವ ಅಪಾರ್ಟ್ಮೆಂಟಿನಲ್ಲಿಯೂ ಅದಿಲ್ಲ. ಏನಾಗುತ್ತೆ, ಆ ಮಾರ್ಗದಲ್ಲಿರುವಂಥ ಮೈಲಿಗೆ ಅಂತ ಹೇಳೋದಿರ್ಬೋದು, ತಾಮಸಿಕ ಶಕ್ತಿ ಇರ್ಬೋದು, ಅದೆಲ್ಲ ಮನೆಯೊಳಗಡೆ ಬರುತ್ತೆ. ಅದಕ್ಕಿಂತ ಹೆಚ್ಚು ಈ ಮನಸ್ಸು ಅನ್ನೋದು ಶುದ್ಧ ಆಗಬೇಕು. ಮನಸ್ಸನ್ನು ಶುದ್ಧ ಮಾಡೋದು ಹೇಗೆ ಅಂತ ಕೇಳಿದರೆ, ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ ಹೇಳಿದೆ. ಬಂಧನಕ್ಕೆ ಮೋಕ್ಷಕ್ಕೆ ಮನಃಶುದ್ಧಿನೇ ಕಾರಣ. ಅದನ್ನು ನಾವು ಯಾವ ರೀತಿಯಾಗಿ ಮಡಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತೆ. ಓಕೆ ಗುರೂಜಿ, ಹಾಗೆ ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಹೇಳುವಂತಹ ಕಿವಿ ಮಾತು ಅಂದರೆ ಏನು? ದೇವರ ಅನುಗ್ರಹ ಅನ್ನೋದಿದ್ದರೆ ಮನುಷ್ಯ ಯಾವುದನ್ನು ಬೇಕಾದರೂ ಸಾಧನೆ ಮಾಡ್ಬೋದು. ನಾವೀಗಿಲ್ಲಿ ತಾತಗುಣಿಯಲ್ಲಿ ಮೂಕಾಂಬಿಕಾ ತಾಯಿಯ ಆರಾಧನೆ ಮಾಡ್ತಾ ಇದ್ದೇವೆ. ಎಷ್ಟೋ ಜನರ ಸಂಕಷ್ಟಗಳನ್ನು ತಾಯಿ ಪರಿಹಾರ ಮಾಡಿದ್ದಾಳೆ. ಎಲ್ಲರೂ ಬಂದು ಆ ತಾಯಿಯ ಸೇವೆಯನ್ನು ಮಾಡಿ ಯಾವುದೇ ರೀತಿಯ ಕಷ್ಟಗಳು ಸಂಕಟಗಳಿದ್ದರೂ ಕೂಡ ಅಲ್ಲಿ ತಾಯಿಯ ಅನುಗ್ರಹದಿಂದ ನಿವಾರಣೆ ಆಗ್ತದೆ ಕಷ್ಟಗಳು. ಆ ತಾಯಿಯ ಅಡಿದಾವರೆಯಲ್ಲಿ ನಾವು ಪ್ರಾರ್ಥನೆಯನ್ನು ಪ್ರತಿದಿನ ನಾವು ದೇವತಾರಾಧನೆ ಮಾಡಿ ಕೊನೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ನಾನೀಗ ಆ ಪ್ರಾರ್ಥನೆಯನ್ನು 2 ನಿಮಿಷ ಹೇಳ್ತೀನಿ. ನೀವು ಕೂಡ ಮನಸ್ಸಿನಲ್ಲಿ ಆ ಪ್ರಾರ್ಥನೆಯನ್ನು ಹೇಳಿಕೊಳ್ಳಿ. ಎಲ್ಲರಿಗೂ ತಾಯಿ ಸದಾ ಸರ್ವದ ಸನ್ಮಂಗಳವನ್ನೇ ಕೊಡಲಿ ಅಂಥೇಳಿ ಪ್ರಾರ್ಥನೆ ಮಾಡುವ. ಜಯ ದುರ್ಗೆ ವಿರೂಪಾಕ್ಷಿ ಜಯ ದುಷ್ಟ ನಿಬರ್ಹಿಣಿ ಜಗನ್ಮಾತಾ ಮಹಾತ್ರಿಪುರ ಸುಂದರಿ ಮಯಾ ಕೃತ ಸಮಸ್ತ ಅಪರಾಧಾನ್ ಕ್ಷಮಸ್ವ. ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ದೇಹಿ ಮೇ ಕೃಪಯಾ ದೇವಿ ಶರಣಾಗತವತ್ಸಲೇ ಜಗದಂಬಾಯಿ ನಮಃ ಪ್ರಾರ್ಥನಾನ್ ಸಮರ್ಪಯಾಮಿ. ಓಕೆ ಗುರೂಜಿ, ನಿಜಕ್ಕೂ ಕೂಡ ಮನೆಯ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ವಿಚಾರಗಳ ಮಾಹಿತಿಯನ್ನು ನೀವು ತಿಳಿಸ್ಕೊಟ್ರಿ. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. 30 ವರ್ಷಗಳಿಂದ ಚಂಡಿಕಾದೇವಿ ಉಪಾಸಕರು, ಜಗನ್ಮಾತಾ ಪಾದ ಸೇವಕರಾದ PS ಅರವಿಂದ್ ಭಟ್.
ದೂರವಾಣಿ ಸಂಖ್ಯೆ 7411003268 ಅಥವಾ 9035301512. ಮೂಕಾಂಬಿಕಾ ಸನ್ನಿಧಿ, ಶೆಟ್ಟೀಸ್ ಗಾರ್ಡನ್, ಭೈರಸಂದ್ರ ಗ್ರಾಮ, ತಾತಗುಣಿ ಅಂಚೆ, ಬೆಂಗಳೂರು 560082.